ರಾಜಕಾರಣ ಬೇರೆ ಇದೆ. ಅದು ಬಂದಾಗ ಸಿಕ್ಕಿದಾಗ ಪಾಪ ಚಲುವಸ್ವಾಮಿ ನಮ್ಮಲ್ಲೇ ಇದ್ರಲ್ಲಪ್ಪ, ನಾವೆಲ್ಲ ಆ ಥರ ಆ ಸಣ್ಣ ಥರ ನೋಡ್ತೀವಿ. ಇನ್ನೇನಾರು ಇದೆಯಾ? ಏನು ಅರ್ಕೆ ಮಾಡೋದು ಎಲ್ಲ ದೇವ್ರ. ಈಗ ಚಲುವಸ್ವಾಮಿ ಬಿಟ್ಬಿಟ್ಟಿದ್ದೀವಿ ಎಲ್ಲ. ಏನು ದೇವರು ಕೊಡ್ತಾನೆ ಅದನ್ನು ತಗೊಳ್ಳೋದು. ಅದನ್ನು ಏನೈತೆ, ಪ್ರಜ್ವಲ್ವರೆಗೂ ಒಳ್ಳೇದಾಗಲಿ, ರಾಜ್ಯ ಜನತೆಗೂ ಒಳ್ಳೇದಾಗಲಿ, ಸೂರಜ್ ಅವ್ರಿಗೂ ಒಳ್ಳೇದಾಗಲಿ ಅಂತ. ಅದನ್ನು ಇವತ್ತು ದೇವ್ರ ಕಾರ್ಯಕ್ಕೆ ಬಂದಿದ್ದೀನಿ. ದೇವ್ರ ಕಾರ್ಯದಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ಟೈಮ್ ಬಂದಾಗ ಇನ್ನೂ ಟೈಮ್ ಇದೆ, ರಿಯಾಕ್ಟ್ ಮಾಡೋಣ. ಗೊತ್ತಾಯ್ತು, ಪಕ್ಷನೂ ಆಯಿತು, ಪಕ್ಷಕ್ಕೂ ಕೇಳೋಣ, ಎಲ್ಲ ಕೇಳೋಣ. ಕುಮಾರಣ್ಣವ್ರಿಗೂ ಕೇಳಿದ್ದೀನಿ, ನಿಖಿಲ್ ಕುಮಾರಸ್ವಾಮಿಗೂ ಕೇಳಿದ್ದೀನಿ, ಸೂರಜ್ಗೂ ಕೇಳಿದ್ದೀನಿ, ಎಲ್ಲರಿಗೂ ಕೇಳಿದ್ದೀನಿ. ನಮ್ಮ ಜನಕ್ಕೆಲ್ಲ ಒಳ್ಳೆಯದಾಗಬೇಕು. ನಮ್ಮ ಮಂಡ್ಯ ಜಿಲ್ಲೆ ದೇವೇಗೌಡರಿಗೆ, ನಮ್ಮ ಕುಟುಂಬಕ್ಕೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ. ಇದನ್ನು ನಾನಾಗಲಿ, ಕುಮಾರಣ್ಣ ಆಗಲಿ, ನಾವ್ಯಾರು ನಮ್ಮ ಕುಟುಂಬದವರು ಮರೆಯೋಕ್ಕಾಗಲ್ಲ. ನಾವು ಮುಂದೇನೂ ಅಷ್ಟೇ. ಇವತ್ತು ನಾನು ಮಂತ್ರಿ ಇದ್ದಾಗ ನಾನು ಏನು ಕೆಲಸ ಮಾಡಬೇಕು, ನನ್ನ ಕೈಲಾದ್ರನ್ನ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮುಂದೇನೂ ಅಷ್ಟೇ. ಈ ಜಿಲ್ಲೆನ ನಾವು ಜನತೆನ ಯಾವ ಕಾರಣದಿಂದ ನಾನಾಗಲಿ, ಕುಮಾರಸ್ವಾಮಿ, ನಮ್ಮ ಪಕ್ಷ ಮರೆಯುವಂಥ ಕ್ವಶನ್ನೇ ಇಲ್ಲ. ನಾವು ಮಂಡ್ಯ ಜಿಲ್ಲೆಗೆ ಕುಮಾರಣ್ಣವ್ರಿಗೆ ಹೇಳಿದ್ದೀನಿ, ಏನು ಬೇಕೋ ನೀನು ಕೇಂದ್ರ ಸರ್ಕಾರದಿಂದ 2 ಕಾರ್ಖಾನೆಗಳಿರ್ಬೋದು, ಶುಗರ್ ಫ್ಯಾಕ್ಟ್ರಿ, ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ನಿಂತು ಹೋಗಿತ್ತು. ಅವತ್ತು ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ನಾನೇ ಇವ್ರಿಗೆಲ್ಲ ಕರೆಂಟ್ ಕೊಟ್ಟು ಹರಾಜಾಗೆಲ್ಲ ಮಾಡಿದ್ವಲ್ಲ ಸರ್, ಮಾಡೋಣ ನಡಿ. ಜಿಲ್ಲೆಗೆ ನೋಡ್ರಿ, ರೇವಣ್ಣ ಏನು ಕೊಡುಗೆ ಅನ್ನೋದನ್ನ ಟೈಮ್ ಬಂದಾಗ ಹೇಳ್ತೀನಿ. ಏನೇನು ನಾನು ಇಂಧನ ಮಂತ್ರಿಯಾಗಿ ಏನು ಮಾಡಿದೆ, ಲೋಕೋಪಯೋಗಿ ಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದೀನಿ. ಈಗ ಮೈಸೂರು ಬೆಂಗಳೂರು ರೋಡು ನಾನು 14 ತಿಂಗಳಲ್ಲಿ ಪೂರ್ತಿ ಲ್ಯಾಂಡ್ ಕೊಡದು ಹೋಗಿದ್ರೆ ದಿಲೀಪ್ ಬಿಲ್ಟನ್ ಎಲ್ಲಾಗೋದು, 8 ಲೇನ್ ರಸ್ತೆ ಆಗೋದ. ನಾನು ಕುಮಾರಸ್ವಾಮಿಯವರು ಪ್ರತಿ ತಿಂಗಳು ಮಾಡಿ 14 ತಿಂಗಳಲ್ಲಿ 95% ಲ್ಯಾಂಡ್ ಅವ್ರಿಗೆ 5% ಇದಿತ್ತಲ್ಲ, ಇದು ಕಟ್ಟಬೇಕಲ್ಲ, ಅದನ್ನು ಎಕ್ಸೆಂಪ್ಷನ್ ಕೊಟ್ಟಿದ್ದೀನಿ. ಅದು ಕೊಡ್ದೋಗಿರೋ 14 ತಿಂಗಳು ನಾನು ಕೊಡ್ದೋಗಿರೋ ಲ್ಯಾಂಡ್. ಹೋದ ಸಾರಿನೂ ಅಷ್ಟೇ, ಹಿಂದೆನೂ ನಾನು 2004ರಲ್ಲಿ ಮಂತ್ರಿ ಇದ್ದಾಗ, ಉದಾಹರಣೆಗೆ ಶಿವಾನಂದ್ ಅಂತೇಳಿ ಅವರು ನಮ್ಮ ಪಾರ್ಟಿಲಿದ್ದು ಕಾಂಗ್ರೆಸ್ಗೆ ಹೋದರು. ಅವ್ರ ಮನೆ ಹೊಡಿಯೋಕ್ಕೆ ಬಂತು, 60 ಲಕ್ಷ ದುಡ್ಡು ಕೊಡಬಾರ್ದು ಹೋದರು. ನಾನು ಕಾಂಗ್ರೆಸ್ಸು ದಳ ಅಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಅವತ್ತು ಎಂಟೈರ್ ಮನೆ ಅರ್ಧ ಹೋದರೂ ಫುಲ್ ದುಡ್ಡು ಕೊಡಬೇಕು, ಕಾಲು ಭಾಗ ಹೋದರೂ ದುಡ್ಡು ಕೊಡಬೇಕು, 5 ಅಡಿ ಹೋದರೂ ದುಡ್ಡು ಕೊಡಬೇಕು ಅಂತ ಮಾಡಿದೆ ಅವತ್ತು. 2005-6ರಲ್ಲಿ ಇವತ್ತು ಮೈಸೂರು ಬೆಂಗಳೂರು ಫಸ್ಟ್ ಎಕ್ಸ್ಪ್ರೆಸ್ ವೇ ಆಯ್ತಲ್ಲ, 4 ಲೈನು, ಆಗ ಆ ಥರ ಮಾಡಿ ಅದನ್ನು ನಾನೇ 2 ವರ್ಷದಲ್ಲಿ ಮಾಡಿಕೊಟ್ಟೆ. ಇವತ್ತು 14 ತಿಂಗಳಲ್ಲಿ ಕುಮಾರಣ್ಣವರು ಮೈಸೂರು ಬೆಂಗಳೂರದು ಏನಾದ್ರು ರಸ್ತೆಗೆ ಅವತ್ತು ಪ್ರತಿ ತಿಂಗಳ ಚೀಫ್ ಸೆಕ್ರೆಟ್ರಿ ಕರೆಸಿ ಮೀಟಿಂಗ್ ಮಾಡಿದ್ವಿ.